ಕೊಡ್ಬೋದು. ಅಂದ್ರೆ ಇಂತ ಹೆಣ್ಣು ಇಂತ ಊರಿಗೆ ಚಿಕ್ಕ ವಯಸ್ಸಲ್ಲೇ ಮಾತುಕತೆ ಆಗತ್ತೆ ಅಂತಾರಲ್ಲ, ಮದುವೆಗಿಂತ ಮುಂಚೆ ಮಾತುಕತೆ ಆಗತ್ತೆ ಹಿಂಗಿರುತ್ತೆ ಶಾಸ್ತ್ರ ಇಲ್ಲಿ. ನಮ್ಮ ಒಂದು ಜನ್ರೇಷನ್ಗೆ ಸಾಕಷ್ಟು ಪದ್ಧತಿಗಳಾಗಲಿ ಶಾಸ್ತ್ರಗಳಾಗಲಿ ಗೊತ್ತೇ ಇಲ್ಲ. ಪರ್ಸ್ನಲಿ ನನಗೇನೆ ಮಲೆನಾಡೊಂದು ಮದುವೆಯಲ್ಲಿ ಇಷ್ಟೊಂದು ಶಾಸ್ತ್ರಗಳು ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಪರ್ಸ್ನಲಿ ಇದೆಲ್ಲ ನನಗೆ ಹೊಸದಾಗಿ ನೋಡಿರೋದು. ಸೊ ಅದೇ ಒಂದು ಕಾರಣಕ್ಕೆ ಮದುವೆ ಆಗುವ ತನಕದ ಎಲ್ಲ ಶಾಸ್ತ್ರಗಳನ್ನು ನಾನು ಶಾರ್ಟ್ಸ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವೆಲ್ಲ ನೋಡಿರ್ತೀರ ಅನ್ಕೊತೀನಿ. ಸೊ ಮದುವೆ ಆದ ಮೇಲೆ ಮರುದಿಬ್ಬಣ ಶಾಸ್ತ್ರ ಅಂತ ಒಂದಿರುತ್ತೆ. ಸೊ ಆ ಶಾಸ್ತ್ರದಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋನ ದಯವಿಟ್ಟು ಎಲ್ಲೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಯಾಕಂದರೆ ತುಂಬ ರೇರ್ ಫುಟೇಜ್ ಇದೆಲ್ಲ ಸಿಗೋದು ಆ್ಯಂಡ್ ತುಂಬ ಎಕ್ಸ್ಪ್ಲನೇಷನ್ ಕೂಡ ಎಲ್ಲೂ ಸಿಗಲಿಕ್ಕಿಲ್ಲ. ಸೊ ಬನ್ನಿ ಅಣ್ಣನ ಮದುವೆ ಒಂದು ಗ್ಲಿಮ್ಸ್ನ ಮೂಲಕ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಜೈ. ಇಲ್ಲಿ ಕಲರ್ ಬರ್ತೈತಿ ನೋಡ್ತಾ ಇದ್ದೀನಿ. अर्थे च धर्मे च कामे च नाचुतरामे तमनि नाचि चरि द्रव्यम अंदे ಇವತ್ತು ಎಂತ ಶಾಸ್ತ್ರ ಎಲ್ಲಿ ಹೊಂಟಿವಿ? ಇವತ್ತಿನ ಎಂತ ಶಾಸ್ತ್ರ ಅಂದ್ರೆ ಮರ್ದಿಬ್ಬಣ ಹೋಗೋದು. ಮರ್ದಿಬ್ಬಣ ಹೋಗಾಗ ಹೂ ಕಟ್ಟಿ 5 ಜನ ಅಕ್ಕಿ ಇಟ್ಟು ಊರಿಗೆ ಹೋಗ್ಬೇಕು. ಅವ್ರ ಹೆಣ್ಮಗಳು ಕಳ್ಸೋದು ನಾವು ಸೊಸೆನ. ಅಲ್ಲಿಂದ ಅವ್ರು ಏನ್ ಶಾಸ್ತ್ರ ಮಾಡ್ತಾರಂತ ನೋಡ್ಬೇಕು ನಾವು. ಅಲ್ಲಿ ಕಟ್ಟೆ ಬಾಗ್ಲಿಗೆ ಹೋಗಿ ಪೂಜೆ ಮಾಡಿ ಹೂ ಕಟ್ಟಿ ಅಲ್ಲಿ ಕುಡಿಸಿ ಮುಂದೆ ದೇವರಿಗಲ್ಲಿ ಮನೆ ದೇವರಿಗೆಲ್ಲ ಕೈ ಮುಗಿದು ಒಂದು ಶಾಸ್ತ್ರ ಅಲ್ಲಿಂದ ಅಲ್ಲಿ ನಾಗಲೆ ಶಾಸ್ತ್ರ ಮಾಡೋದೇ ಅದೇ ಒಂದು ಶಾಸ್ತ್ರ. ಈಗ ನೋಡೋಣ ಎಲ್ಲ ಹೊಂಟಿ ಎಂತೆಂತ ಮಾಡ್ತಾರೆ ನೋಡೋಣ. ಮತ್ತೆ ಹೇಳ್ತೀನಿ ಚಾನಲ್ ಮತ್ತೆ ತೋರಿಸ್ತೀನಿ, ಅದು ಬರುತ್ತೆ ಈಗ ವಾಯ್ಸಿಗೆ. ಓಕೆ, ಯಂಗ್ ಪೂಜಾರಿ ಏನಾ ಅಣ್ಣ, ಯಂಗ್ ಪೂಜಾರಿ. ಹೊಡಿದ್ಯಾ? ಅಲ್ಲ ಇವರು ಆಚೆ ಬಿಡ್ರೆ ಕಷ್ಟ ಕಡೆಗೆ ಹಂಗೆ ಹೋಗ ಹೋಗ ಹುಡ್ಗ. ನಾವೀಗ ಹೋಗ್ತಾ ಇರೋದು ಕದಂಬರ ರಾಜಧಾನಿ ಬನವಾಸಿ. ಡೆಸ್ಟಿನೇಷನ್ನ ರೀಚ್ ಆಗೋದಕ್ಕೆ ಇನ್ನೂ ಕೂಡ ತುಂಬಾ ಸಮಯ ಇದೆ. ಸೊ ಹೋಗ್ತಾನೆ ರೋಡಲ್ಲಿ ನಮ್ಮೂರ ರಸ್ತೆಗಳು, ಈ ಹಸಿರು ವಾತಾವರಣನೆಲ್ಲ ಸ್ವಲ್ಪ ನೀವು ನೋಡಲಿ ಅಂತಲೇ ಈ ಒಂದಿಷ್ಟು ಗ್ಲಿಮ್ಸ್ಗಳನ್ನು ತೋರಿಸ್ತಾ ಇದ್ದೀನಿ, ನೋಡ್ಕೊಬಿಡಿ. ಬಂತು ಯಾವುದೋ ರೋಡು ಬಂತು, ಹೈವೇ ರೋಡು. ಯಾವ ರೀತಿ ನೋಡೋಣ. ಹೊರಬೈಲು, ನೆಲ್ಲೂರು, ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಬಂದಿದ್ದೇವೆ. ಸೊರಬ ತಾಲೂಕು. ಸಿಕ್ಕಾಪಟ್ಟೆ ಕಾಡುಗಳನ್ನು ಕಳೆದ ನಂತರ ಒಂದು ಮೇನ್ ರೋಡ್ ಸಿಕ್ಕಿದೆ. ಅದು ವಿದ್ಯಾನಗರ. ಈ ಊರಿಂದ 3 ಜನ ಬರೋರಿದ್ದಾರೆ, ಅವ್ರನ್ನ ಕರ್ಕೊಂಡು ಸೊ ಸ್ಟ್ರೈಟಾಗಿ ಈಗ ಬನವಾಸಿ ರೋಡಿಂದ ಇಲ್ಲ ನಾಯಿ ನಾಯಿ ಬರ್ಬೇಡ ಟ್ರೈನಲ್ಲಿ ನಾವು ಮಂಗಳೂರಲ್ಲಿ ಇದ್ದೇವೆ. ಈ ಮಂಗಳೂರು ಎಷ್ಟು ಚಿಕ್ಕದಾಗ್ಬಿಟ್ಟಿದೆ.
ಈಗ ನಂಗೆ ಹೇಳ್ಬಿಡು, ಈಗ ಮಧ್ಯೆ ಮಧ್ಯೆ ಪೂಜೆ ಮಾಡ್ಕೊ ಬಂದಲ್ಲ ಅದೇನಕ್ಕೆ ಅಂತ. ಅದೇ ನಮ್ಮಲ್ಲಿ ಸಂಪ್ರದಾಯ ಅದು. ಅಂದ್ರೆ ಅಲ್ಲಿಂದ ಹೆಣ್ಣಿನ ಕಡೆ ಗಂಡಿನ ಮನೆಯಿಂದವ ಹೆಣ್ಣಿನ ಮನೆಗೆ ಬರ್ಬೇಕಾದ್ರೆ ಮರುದಿಬ್ಬಣ ಬರ್ಬೇಕಾದ್ರೆ ಅದು ಒಂದು ಶಾಸ್ತ್ರ. ನದಿ ನೀರು ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆನೇ ಕಡಿಮೆ ಇದೆ. ಬನವಾಸಿ ಕದಂಬರ ರಾಜಧಾನಿ ಬನವಾಸಿಗೆ ಬಂದಿದ್ದೇವೆ. ಇವಾಗ ನಿಡಗೋಡಿಂದ ಬನವಾಸಿಗೆ ಹೊರಟಿರೋ ಅಂಥದ್ದು ಮದುಮಗಳನ್ನ ಕರ್ಕೊಂಡು ಬನವಾಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಹಣ್ಕಾಯಿ ಮಾಡಿಸಿ ಪೂಜೆಗಳನ್ನು ಮಾಡಿಸಿದ್ವಿ. ಮಧ್ಯ ಮಧ್ಯ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೂ ಹೋಗಿ ಹಣ್ಕಾಯಿ ಮಾಡಿಸ್ಕೊಂಡು ಬಂದ್ವಿ. ಹೋಗು, ಅಲ್ಲ ಮುಂದೆ ಹೋಗು, ಹೋಗು ಕಾಲ್ತಡೆಲ್ಲ ಮಾಡೋದು. ಮನೆಗೆ ಹೆಣ್ಣಿನ ಮನೆಗೆ ಬಂದಾಯ್ತು, ವೆಲ್ಕಮ್ ಮಾಡ್ಕೊಂಡ್ರು. ಅಕ್ಷತೆ ಎಲ್ಲ ಒಂದು 5 ಜನ ಮುತ್ತೈದೆಯರ ಜನರನ್ನ ಕರ್ಕೊಂಡು ಹಣ್ಕಾಯಿ ಮಾಡಿಸಿತ್ತು. ಅಂದ್ರೆ ಅಕ್ಷತೆ ಎಲ್ಲ ಹಾಕಿ ಕಾಯೆಲ್ಲ ಹೊಡ್ಸ್ಕೊಂಡಿದ್ರು, ಚೆನ್ನಾಗಿ ಮಾಡಿದ್ರು. ಆಮೇಲೆ ಊಟಕ್ಕೆಲ್ಲ ಹಾಕಿದ್ರು. ಬಂದು ಸ್ವಲ್ಪ ಹೊತ್ತಿಗೆ ಶರ್ಬತ್, ತಂಪಾದ ಶರ್ಬತ್ ಕೊಟ್ಟಿದ್ರು. ಚೆನ್ನಾಗಿ ಕಾರ್ಯಕ್ರಮ ಅಂದ್ರೆ ವೆಲ್ಕಮ್ ಚೆನ್ನಾಗಿ ಮಾಡ್ಕೊಂಡ್ರು. ವೆಲ್ಕಮ್ ಚೆನ್ನಾಗಿ ಮಾಡಿದ್ರು. ಇಲ್ಲದ ಮೇಲೆ ತೊಂಡೆರಡೋ ಕಾಳಿಂಗ ದಾರಿಗೆ ತೊಂಡೆ ನಾಡಿದರೆ ಮಕ್ಕಳಿರ ಮಕ್ಕಳಿರ ಸುರೇಶಣ್ಣ ಈಗ ನೋಡ ಸುರೇಶಣ್ಣ ಆಮೇಲೆ ಶಾಸ್ತ್ರಗಳನ್ನು ಮಾಡಿದ್ರು. ತೊಂಡ್ಲು ಬಸಂಗ ಕಟ್ಟಿ ಅಕ್ಷತೆ ಹಾಕಿಸಿ ಅರ್ಶಿನ ಹಚ್ಚಿ ಅರ್ಶಿನ ಶಾಸ್ತ್ರ ಅಂತ ಹೇಳಿ. ಆಮೇಲೆ ಕವಣ ಚಪ್ರ ಅಂತ ಇರುತ್ತೆ, ಕವಣ ಚಪ್ರಕ್ಕೆ ಕರ್ಕೊಬಂದು ಓಕ್ಳೆ ಆಡ್ಸಿದ್ರು, ಅದರಲ್ಲಿ ರಿಂಗ್ ಆಟ ಆಡ್ಸಿದ್ರು. ಆಮೇಲೆ ಕಾಯಿನ್ ಹಾಕಿ ಸರಿ ಬೆಸ ಅಂತ ಹೇಳಿ ಆಟ ಇರುತ್ತೆ, ಅದನ್ನು ಚೆನ್ನಾಗಿ ಆಡಿಸಿದ್ರು. ಸಿಗ್ಲಲ್ಲ ಹಿಂಗೇನೆ ಶಾಸ್ತ್ರಗಳೆಲ್ಲ ನಡೀತಾ ಇತ್ತು. ಸೊ ನಾವು ಸ್ವಲ್ಪ ಅಲ್ಲೇ ಸುತ್ತಮುತ್ತ ಓಡಾಡಿ ಒಂದಿಷ್ಟು ಒಳ್ಳೆ ಲೊಕೇಶನಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಹೋದ್ವಿ. ಸಣ್ಣ ಬಾಯಿ ಸರಿ ಆಗುತ್ತೆ ಅದು ಸಣ್ಣ ಈಗ ಹಾಂ ಅಂತ ಸಣ್ಣ ಬೀಜ ಇದು ಬಿಸ್ಲಿ ಕವರ್ ಹಾಕ್ಬೋ ಸ್ವಲ್ಪ ಹೋಗೋಣ. ನೋಡುವಾಗ ಅಷ್ಟೇ. ಈಗ ನಮ್ಮ ಕಡೆ ಒಂದು ಶಾಸ್ತ್ರ ಇದೆ. ಯೂಶ್ವಲಿ ನಮ್ಮ ಕಡೆ ಹೆಣ್ಮಕ್ಳು ಯಾರು ಕೂಡ ಗಂಡನ ಹೆಸರನ್ನ ನೇರವಾಗಿ ಹೇಳಲ್ಲ, ಹೇಳೋದಾದ್ರೂ ಕೂಡ ಒಗಟಿನ ಮೂಲಕ ಹೇಳ್ತಾರೆ. ಸೊ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ನೋಡಿ ಒಮ್ಮೆ. ಹೇಳಿ ಹೇಳಿ ಹೊಲ ಚಂದ, ನೆಲ ಸಾಸುವರೆ ನೆಲ ಚಂದ, ಅತ್ತೆ ಎತ್ತ ಹೋಗಿ ಬಂದು ಜಯ ಅಂತ ಕರಿತಾ ಇರ್ತಾರೆ ಸಣ್ಣ ಇದನ್ನೆಲ್ಲ ಹಾಕ್ಬೇಡ.
ನೀವು ಹೇಳ್ಬೇಕು ಬೇಗ ಬೇಗ ಹೇಳ್ರಿ, 1 ನಿಮಿಷ ಆಯ್ತು ಅವಾಗಿಂದ ವಿಡಿಯೋ. ಅಲ್ಲ ಸೈಲೆನ್ಸ್. ಹಾ ಹೇಳ್ರಿ ದೊಡ್ಡಕ್ಕೆ. ಕುಂಕುಮ ಉಸಿರಾಗಿರ್ಲಿ, ಮುಡ್ಸಿದ ಹೂವು ಬಾಡದೆ ಇರ್ಲಿ, ಮೆಟ್ಟಿದ ಮನೆ ಹುಟ್ಟಿದ ಮನೆ ಯಾವಾಗ್ಲೂ ಬೆಳಕಾಗಿರ್ಲಿ, ನನ್ನ ಪತಿರಾಯ ಏನೇ ಸಂಕಷ್ಟದಲ್ಲಿದ್ರು ಪಾರಾಗಿ ಚಿರಂಜೀವಿಯಾಗಿರ್ಲಿ. ಹೇಳ್ಬೇಕು ಇಲ್ಲಿ ಹೌದು. ವರ ಉಡ್ಸೋದು ಅಂತ ಹೇಳ್ತಾರೆ, ಅದನ್ನ ಆಡ್ಸಿದ್ರು. ಅಂದ್ರೆ ಅದು ಅಂದ್ರೆ ಈಗ 1 ರೂಪಾಯೋ 50 ಪೈಸೆನೋ ಈಗ ಕಾಯಿನ್ಗಳಿರೋ ಅಕ್ಕಿಯಲ್ಲಿ ಹಾಕಿ ಹುಡ್ಕೋ ಅಂತ. ಪೂಜೆ ಆದ್ಮೇಲೆ ಪಾದ ಪೂಜೆ ಅಂತ ಮಾಡ್ತಾರೆ. ಪಾದ ಪೂಜೆ ಮಾಡುವಾಗ ಹತ್ತಿದಿರೆ ಮಾಡೋದು ಹೆಣ್ಣು ಕೇಳೋ ಶಾಸ್ತ್ರ. ಈಗ ಮಗು ಮುಂದೆ ಊಟ ಮಗು ಇವರಿಗೆ ಸಿಗುತ್ತೆ ಅದು ಕಂಪಲ್ಸರಿ ಕೊಟ್ಟೆ ಬಿಡ್ತೀವಿ ಅಂತ ಹೇಳಲ್ಲ, ಯಾರಿಗೋ ಅಂತ ಆಗೋದು. ಅವ್ರು ಹೆಣ್ಣು ಕೇಳೋ ತನಕ ನಾವು ಹಣ್ಣು ಕೊಡ್ತೀನಿ ಅಂದ್ರೆ ನಾವು ತಗೊಳಲ್ಲ, ಹೆಣ್ಣು ಕೊಡ್ತೀವಿ ಅನ್ನೋ ತನಕ ನಾವು ಅವ್ರ ಕಾಲ್ ಬಿಡಲ್ಲ. ಹೆಣ್ಣು ಕೊಡ್ತೀರಾ ಹಣ್ಣು ಕೊಡ್ತೀರಾ ಅಂತ ಕೇಳ್ತಾರೆ. ಹೆಣ್ಣು ಕೊಡ್ತೀರಾ ಅಂತ ಕೇಳ್ತಾರೆ. ಹೆಣ್ಣು ಕೊಡ್ತೀವಿ ಅಂದ್ರೆ ಹೆಣ್ಣು ಕೊಡ್ತೀವಿ ಅಂದ್ರೆ ಬಿಟ್ಬಿಡೋದು. ಹೆಣ್ಮಕ್ಳು ಅಂದ್ರೆ ಪಾದ ಪೂಜೆ ಮಾಡಿದ್ರೆ ಸ್ವೀಟ್ ಕೊಡ್ಬೇಕು, ಹಣ್ಣು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಬೋದು, ಇಲ್ಲ ಸಕ್ಕರೆ ಒಂದೇನಾರು ಕೊಡ್ಬೋದು. ಅಂದ್ರೆ ಇಂತ ಹೆಣ್ಣು ಇಂತ ಊರಿಗೆ ಚಿಕ್ಕ ವಯಸ್ಸಲ್ಲೇ ಮಾತುಕತೆ ಆಗತ್ತೆ ಅಂತಾರಲ್ಲ, ಮದುವೆಗಿಂತ ಮುಂಚೆ ಮಾತುಕತೆ ಆಗತ್ತೆ ಅಂತಾರ. ಇನ್ನು ಸುಮಾರು ಶಾಸ್ತ್ರ ಐತೆ. ನಾವು ಇವತ್ತು ನೈಟ್ ಅಲ್ಲಿ ಜಾಗ ಖಾಲಿ ಮಾಡ್ತೀವಿ. ನಿಮ್ಮ ಚರ್ಚೆ ನಾಳೆ ವಿಚಾರಿಸ್ತೀವಿ. ಇನ್ನು ಬೆಳಿಗ್ಗೆ ಏನೇನ್ ಮಾಡ್ತಾರ ಅದು ನಮ್ಗೆ ಗೊತ್ತಿಲ್ಲ. ನೀವು ತಿಳಿಸ್ಬೇಕು. 5 ಜನ ಅಕ್ಕನೇ ಇದ್ದು ಎಲ್ಲ ನೋಡ್ಕೊಂತಾರೆ. ಪದ್ಧತಿ ಪ್ರಕಾರ ಮಾಡ್ತಿರೋಂಥದ್ದು. ಸ್ವಲ್ಪ ಹೊತ್ತು ಶಾಸ್ತ್ರಗಳನ್ನ ನೋಡಿ ನಾವು ನಮ್ಮೂರಿಗೆ ತೆರಳೋಣ. ಇನ್ನು ಈ ಜೋಡಿ ಮಾರ್ನಿಂಗ್ ಎಲ್ಲ ಶಾಸ್ತ್ರಗಳನ್ನ ಮುಗಿಸ್ಕೊಂಡು ಬರ್ತಾರೆ ಅಲ್ವಾ? ಓಕೆ, ಡನ್. ಸೊ ಹೇಗಿತ್ತು ವಿಡಿಯೋ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಇದೇ ರೀತಿಯ ಹಲವಾರು ವಿಷಯಗಳು ಹೇಳೋದಿದೆ. ಕೇಳೋಕ್ಕೆ ನೀವು ರೆಡಿ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.